ಇವು ನಮ್ಮ ದೇಸಿ ಹೆಮ್ಮೆ. ಈ ದನಗಳು, ಈ ತಳಿಯನ್ನೇ ನಮ್ಮ ಹೆಮ್ಮೆ. ಇದು ನಾವು ಮಲೆನಾಡಿನವರೇ ಮಲೆನಾಡು ಗಿಡ್ಡಗಳನ್ನು ಸಾಕದೇ ಇದ್ರೆ ಅದು ಸರಿ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮಲೆನಾಡು ಗಿಡ್ಡಗಳು ಸ್ವಲ್ಪ ಶಾಂತ ಸ್ವಭಾವದ ದನಗಳು, ತುಂಬಾ ರೋಗ ನಿರೋಧಕ ಶಕ್ತಿ ಇರುತ್ತೆ ಅವಕ್ಕೆ. ಆಮೇಲೆ ನಾವು ಇಲ್ಲಿ ಇವುಗಳನ್ನ ಕೂಡಿ ಹಾಕಿ ರೆಡಿಮೇಡ್ ಆಹಾರಗಳನ್ನ ತಂದು ಹಾಕಿ ತಿನ್ನಿಸಿ ಬೆಳೆಸುವಂತಹ ತಳಿಗಳೆಲ್ಲ ಹೊರಗಡೆ ಹೋಗ್ತವೆ. ಬೇರೆ ಬೇರೆ ರೀತಿಯ ಗಿಡಗಳನ್ನು ತಿಂತವೆ, ಔಷಧೀಯ ಸಸ್ಯಗಳನ್ನ ತಿಂತವೆ. ಅದರಲ್ಲಿ ಅವು ತಿಂದಂತಹ ಎಲ್ಲಾ ಸಸ್ಯಗಳ ಔಷಧೀಯ ಗುಣಗಳನ್ನು ಕೂಡ ಈ ಮಲೆನಾಡು ಗಿಡ್ಡಗಳು ಅವುಗಳ ಹಾಲಿನಲ್ಲಿ ನಮಗೆ ಕೊಡ್ತವೆ. ಅದರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಾಗುತ್ತೆ. ಮಲೆನಾಡು ಗಿಡ್ಡಗಳು ಈಗ ಮಲೆನಾಡಲ್ಲೇ ಕಮ್ಮಿ ಆಗ್ತಾ ಇದಾವೆ. ತುಂಬಾ ಜನ ಸಾಕೋದನ್ನ ಬಿಡ್ತಾ ಇದ್ದಾರೆ. ಆಮೇಲೆ ಬೇರೆ ಗೋಶಾಲೆಗಳಿಗೆ ಕೊಡೋದು, ಕಟುಕರಿಗೆ ಕೊಡೋದು ಎಲ್ಲ ಮಾಡ್ತಾ ಇದ್ದಾರೆ. ಸಾಧ್ಯವಾದಷ್ಟು ಮಲೆನಾಡಿನಲ್ಲಿ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವ